ದುರಂತ ಸ್ಥಳದಲ್ಲಿ ಇದೀಗ ತನಿಖೆ ಮುಂದುವರೆದಿದೆ. ಮಹತ್ವದ ಸಾಕ್ಷ್ಯವನ್ನ ಸಂಗ್ರಹಿಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ, ಶೋಧ ನಡೆಸ್ತಾ ಇದ್ದಾರೆ. ವಿಮಾನದ ಅವಶೇಷಗಳನ್ನ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಪರಿಶೀಲನೆ ನಡೀತಾ ಇದೆ. ಅಧಿಕಾರಿಗಳ ತಂಡ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಡಿಜಿಸಿಎ ಹಾಗೆ ಎನ್ಎಸ್ಜಿ ಟೀಮ್ನಿಂದ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ತೀವ್ರ ಶೋಧ ನಡೀತಾ ಇದೆ. ಈ ಹಿಂದೆ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ, ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ತೀವ್ರ ಶೋಧ ನಡೀತಾ ಇದೆ. ನಾವು ಘಟನಾ ಸ್ಥಳದ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ದುರಂತ ನಡೆದಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿ ತನಿಖೆ ಕೈಗೊಳ್ಳಲಾಗ್ತಾ ಇದೆ ಅಂತ. ಒಂದು FSL ತಂಡ ಈಗಾಗಲೇ ಕೆಲ ಸ್ಯಾಂಪಲ್ಸ್ಗಳನ್ನ ಸಂಗ್ರಹಿಸಿದೆ. ಮತ್ತೊಂದು ಭಾಗದಲ್ಲಿ DNA ಟೆಸ್ಟ್ಗಳು ಇನ್ನೂ ಕೂಡ ಆನ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ನೂರಾರು ಅಮಾಯಕರ ಸಾವಿನ ಕಾರಣ ಏನು ಅನ್ನೋ ರಹಸ್ಯ ತಿಳಿಯೋದಕ್ಕೆ ತನಿಖೆ ಕೂಡ ಚುರುಕುಗೊಳ್ಳುತ್ತಾ ಇದೆ. 13 ಮಾನದಂಡಗಳ ಆಧಾರದ ಮೇಲೆ ತನಿಖೆ ಮಾಡಲಾಗ್ತಾ ಇದೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿಕೆ. ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ವಿಮಾನ ದುರಂತಕ್ಕೆ ಕಾರಣವೇನು ಎಂಬ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ವಿಮಾನ ದುರಂತದಲ್ಲಿ ಈವರೆಗೆ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ವಿಮಾನದಲ್ಲಿದ್ದ 241 ಪ್ರಯಾಣಿಕರು, 10 ವೈದ್ಯರು, ಹಾಸ್ಟೆಲ್ನಲ್ಲಿದ್ದ 24 ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಟೀ ಅಂಗಡಿಯಲ್ಲಿದ್ದ ಬಾಲಕ ಆಕಾಶ್ ಸೇರಿ 274 ಮಂದಿ ಮೃತಪಟ್ಟಿದ್ದಾರೆ. ದುರಂತ ಸ್ಥಳದಲ್ಲಿ ತೀವ್ರಗೊಂಡ ತನಿಖೆ. 274 ಜನರ ಸಾವಿಗೆ ಕಾರಣ ಏನು, ನಿಜಕ್ಕೂ ವಿಮಾನಕ್ಕೆ ಆಗಿದ್ದೇನೋ ಅನ್ನೋ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ದುರಂತ ಸ್ಥಳದಲ್ಲಿ ಡಿಜಿಸಿಎ, ಎನ್ಎಸ್ಜಿ, ಎಐಬಿ, ಎನ್ಐಎ ಸೇರಿ ಅಂತಾರಾಷ್ಟ್ರೀಯ ತನಿಖಾ ತಂಡಗಳು ತನಿಖೆಯಲ್ಲಿ ಭಾಗಿಯಾಗಿವೆ. ಘಟನಾ ಸ್ಥಳದಲ್ಲಿ ಇಂಚಿಂಚು ಶೋಧ ನಡೆಸಲಾಗ್ತಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆದಂತಹ ವಿಚಾರವಾಗಿ ಈಗ ತನಿಖೆ ನಿರಂತರವಾಗಿ ನಡೀತಾ ಇರುವಂತಹದ್ದು. ಇವತ್ತು ಕೂಡ ಡಿಜಿಸಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ನೋಡ್ತಾ ಇರಬಹುದು ವಿಮಾನ ಪತನ ಆದಂತಹ ದೃಶ್ಯ ನೀವು ನೋಡಬಹುದು. ವಿಮಾನ ಪತನ ಆಗಿ ಏನು ಆ ಒಂದು ಕಟ್ಟಡದ ಮೇಲೆ ಬಂದು ಅಪ್ಪಳಿಸುತ್ತೆ ಏರ್ ಇಂಡಿಯಾ ವಿಮಾನ. ಆ ಒಂದು ವಿಮಾನದ ಬಾಲವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬಹು ಮುಖ್ಯವಾಗಿ ಈಗ ಅಧಿಕಾರಿಗಳು ಬಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಡಿಜಿಸಿಎ ಅಧಿಕಾರಿಗಳನ್ನ ನೋಡ್ತಾ ಇರಬಹುದು. ಆ ಒಂದು ವಿಮಾನ ಅಪ್ಪಳಿಸಿದಂತಹ ಜಾಗಕ್ಕೆ ಬಂದಿದ್ದಾರೆ. ಕಟ್ಟಡದ ಮೇಲೆ ಬಂದು ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ತೀವ್ರ ಶೋಧ. ಈಗಾಗಲೇ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಡಿಕೋಡಿಂಗ್ ನಡೀತಿದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಸ್ಥಳದಲ್ಲಿ ಶೋಧ ನಡೀತಿದೆ. ಮುಖ್ಯವಾಗಿ ವಿಮಾನದ ಹಿಂಭಾಗದಲ್ಲೇ ಬ್ಲಾಕ್ ಬಾಕ್ಸ್ ಇರುತ್ತೆ. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಕೂಡ ಹುಡುಕಾಟ ನಡೀತಾ ಇರುವಂತಹದ್ದು. ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ. ಆ ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಕೂಡ ಈಗ ಆರಂಭ ಆಗಿರುವಂತಹದ್ದು. ಆ ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಸಂಪೂರ್ಣವಾಗಿ ಆಗಬೇಕು ಅಂತಂದ್ರೆ 30 ದಿವಸಗಳ ಕಾಲ ಸಮಯ ಹಿಡಿಯುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾನದಂಡಗಳ ಮೂಲಕ ಈ ಒಂದು ವಿಮಾನದ ಪತನದ ತನಿಖೆ ನಡೆಯುವಂತಹದ್ದು. ಬಹು ಮುಖ್ಯವಾಗಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಕೂಡ ಈ ಒಂದು ತನಿಖೆಯಲ್ಲಿ ಭಾಗಿಯಾಗುತ್ತೆ. ಅಹಮದಾಬಾದ್ ವಿಮಾನ ದುರಂತ ತನಿಖೆಗೆ ಸಮಿತಿ ರಚನೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ವಿಮಾನ ದುರಂತದ ತನಿಖೆಗೆ ವಿಶೇಷ ಸಮಿತಿ ರಚಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದ್ದು, ಈ ಸಮಿತಿಯಲ್ಲಿ ವಿಮಾನಯಾನ ಸಚಿವಾಲಯದ ಡಿಜಿಸಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. 3 ತಿಂಗಳಲ್ಲಿ ತನಿಖೆ ನಡೆಸಿ ಸಮಿತಿ ವರದಿ ಒಪ್ಪಿಸಲಿದೆ. 13 ಮಾನದಂಡಗಳ ಅನ್ವಯಿಸಿ ವಿಮಾನ ಪತನದ ತನಿಖೆ. ವಿಮಾನ ಪತನಕ್ಕೆ ಕಾರಣ ಹುಡುಕಲು ನಾನಾ ಆಯಾಮದಲ್ಲಿ ತನಿಖೆ ನಡೀತಿದೆ. ಹಾಗಾದ್ರೆ ತನಿಖೆ ಹೇಗಿರುತ್ತೆ, ಯಾವ್ಯಾವ ತನಿಖೆ ನಡೆಯುತ್ತೆ ಅದನ್ನೇ ತೋರಿಸ್ತೀವಿ ನೋಡಿ. ವಿಮಾನ ಟೇಕ್ ಆಫ್ ವೇಳೆ ನಿಜಕ್ಕೂ ಸಮಸ್ಯೆ ಆಗಿದ್ದೇನು? ವಿಮಾನಕ್ಕೆ ಪಕ್ಷಿ ಡಿಕ್ಕಿ ಹೊಡೆದಿದ್ಯಾ? ಇಂಧನ ಸಮಸ್ಯೆ ಆಯ್ತಾ? ಎಂಜಿನ್ ವೈಫಲ್ಯ, ಎಂಜಿನ್ಗೆ ವಿದ್ಯುತ್ ಸಂಪರ್ಕ ಕಡಿತವಾಯ್ತಾ? ಹೈಡ್ರಾಲಿಕ್ ವೈಫಲ್ಯ ಕಂಡು ಬಂದಿದ್ಯಾ? ಈ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ವಿಡಿಯೋ ಆಡಿಯೋ ರೆಕಾರ್ಡರ್ಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ನಂತರ ಅಂತಿಮ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ.
ಒಂದೇ ನಿಮಿಷದಲ್ಲಿ ವಿಮಾನ ಪತನ ಆಗಲಿಕ್ಕೆ ಕಾರಣ ಏನು ಅನ್ನುವಂತಹದ್ದು. ಒಂದು ಇಂಜಿನ್ ನಲ್ಲಿ ಸಮಸ್ಯೆ ಆಗಿರಬೇಕು, ಅಥವಾ ಪೈಲಟ್ ಏನಾದ್ರೂ ಎಡವಟ್ ಮಾಡ್ಕೊಂಡ್ರ, ಅಥವಾ ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಅಂತಿಮ ವರದಿ ಬಂದ ಬಳಿಕ ವಿಮಾನದಲ್ಲಿ ನಿಜಕ್ಕೂ ಆದಂತಹ ಸಮಸ್ಯೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.